ಇರಲಿ ಹರ್ಷ ಮನ್ಷಿಲ್ಲ ಯಾಕೋ ಸಿಕ್ಕಾಬಡೆ ಬೇಜಾರಾಗ್ಬಿಟ್ಟಿದೆ. ಸ್ಕೂಲಲ್ಲೇ ರೂಮರ್ಸ್ ಹಬ್ಸ್ಬಿಟ್ಟಿದ್ರು ಗೈಸ್ ನನಗೆ, ಲಾವಣ್ಯ ಅನ್ನೋ ಹೊಡಿತವನೆ ಅಂತ. ಹ್ಯಾಪಿ ಬರ್ಡೇ. 30 years ಆಗೋಯ್ತಮ್ಮ. ನಗುತ್ತಾ ನಗುತ್ತಾ ನಮ್ಮ ನೋಡಿ ಹೆಂಗ್ ಕೂತಾರ ಪಾಪ. ಫಂಕ್ಷನ್ ಮಾಡ್ಬೇಕು ಕೂಡ ಬೊಂಬಾಡೆ ರೆಡಿ. ಕುದುರೆ ಹಾಕಿ ಅಂದ್ರೆ ಸ್ವಲ್ಪ ಕತ್ತೆ ತರ ಹಾಕ್ಬಿಟ್ಟವ್ರ. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ನಮ್ ಎಲ್ರಿಗೂ ಫಸ್ಟ್ ಎಣ್ಣೆ ಹಚ್ಕೋಬೇಕು, ಅದಕ್ಕೆ ಇವಾಗ ಎಣ್ಣೆ ಹಚ್ಕೊಡೋಣ. ಹಲೋ ಹಾಯ್, ಏನು ಸ್ನಾನ ಮಾಡಿಲ್ವಾ? ಚೆನ್ನಾಗಿದೆ. ಅಡಿಗೆ ಮನೇಲಿ ಸುಸ್ತಾಗ್ಬಿಟ್ಟಿದೀವಿ ಅಷ್ಟೇ. ಬನ್ನಿ. ಹಬ್ಬ ಬಟ್ಟೆ ಹಾಕಿಲ್ವಾ? ಆಮೇಲೆ ಹಾಕೋತೀವಿ, ಎಲ್ಲ ಅಡಿಗೆ ಮಾಡಿ ಪೂಜೆ ಮಾಡೋ ಟೈಮಲ್ಲಿ ಹಾಕೋತೀವಿ. ಬಾ. ಇದು ಯಾವ ಎಣ್ಣೆ ಇದು? ಹರಳೆಣ್ಣೆ. ಕೊಬ್ಬರಿ ಎಣ್ಣೆ ಹಚ್ಚುತ್ತಾನೆ? ಹರಳೆಣ್ಣೆ ಹಚ್ಕೋಬೇಕು. ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು, ಗೊತ್ತಾ? ನಾನು ಬರೀ ತಲೆಗೆ ಹಚ್ತೀನಿ, ಮತ್ತೆ ಮೈಗೆಲ್ಲ ಹಚ್ಕೋಬೇಕು. ನೀನು ಮೈಗೂ ಹಚ್ಚು. ನೀನು ಮೈಗೆಲ್ಲ ರೂಮ್ಗೆ ಹೋಗ್ಬಿಟ್ಟು ನೀಟಾಗಿ ಹಚ್ಕೋ. ಪೆನ್ಗೆ ಹಚ್ಚಮ್ಮ ಹೋಗ್ಲಿ. ಇಲ್ಲಿಗೆ ಬೆನ್ನು ನೀ ಎಣ್ಣೆ ಹಚ್ಚಿ ಎಷ್ಟು ದಿನ ಆಯ್ತು ಗೊತ್ತಾ? ಅದಕ್ಕೆ ಕೂದಲು ಅಷ್ಟು ಚೆನ್ನಾಗಿರೋದು. ಚೆನ್ನಾಗಿದೆ ಅಂತ ಹೇಳ್ತಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಿದ್ದೆ, ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ? ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಜ್ಜನ ಮಾಡಬೇಕು. ಎಣ್ಣೆ ಮಜ್ಜನ, ಅವಾಗ್ಲೇನೆ ಸರಿ ಹೋಗೋದು. ಮಜ್ಜನ ಅಂದ್ರೆ ಚೆನ್ನಾಗಿ ನೆನಿಬೇಕು ತಲೆಯಲ್ಲಿ. ಎಣ್ಣೆ ಫುಲ್ಲು ನೆಂದು, ಮತ್ತೆ ಇದನ್ನು ಅಷ್ಟೇನೆ, ಇಲ್ಲಿ ಬುಡ ಇದೆಲ್ಲ ಫುಲ್ಲು ನೆನಿಬೇಕು. ನನಗೆ ಎಣ್ಣೆ ಹಚ್ಚಿ ಎಷ್ಟು ದಿನ ಆಯ್ತು ಹೇಳಿ? ನೀನು ವರ್ಷಕ್ಕೊಂದ್ಸತಿ ಹಚ್ಕೋತೀಯ? ವರ್ಷಕ್ಕೊಂದ್ಸರಿನೂ ಹಚ್ಚಲ್ಲ, ಇವಾಗ್ಲೂ ಹಚ್ಚಲ್ಲ. ಏನೋ ವಿಡಿಯೋ ಮಾಡ್ತೀನಿ ಅಂತ ಹಚ್ತಿರ್ಬೇಕಷ್ಟೇ. ಕೊಬ್ಬರಿ ಎಣ್ಣೆ ಹಚ್ತಾ ಇಲ್ವಾ ನಾನು? ಎಷ್ಟು ಸತಿ ಹಚ್ತೀನಿ. ಎಣ್ಣೆ ಹಚ್ಕೋಬೇಕಪ್ಪ, ಈ ವಾರಕ್ಕೆ ಒಂದ್ಸತಿನಾರು ಹಚ್ಕೋಬೇಕು. ನಾನು ಅಷ್ಟೇ, ಇವಾಗ ವೀಕ್ಲಿ ಒನ್ಸ್ ಅಲ್ವಾ, ಸ್ಯಾಟರ್ಡೆ ಫುಲ್ಲು ಹಚ್ಕೋತೀನಿ, ಫುಲ್ ಡೇ ಇರ್ತೀನಿ. ಸಂಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೋತೀವಿ. ಫುಲ್ ತಂಪು ಬೇಕಲ್ಲ. ಹೌದಾ? ಗಿಡಕ್ಕೆ ನೀರು ಹೇಗೆ ಆಧಾರ ಆರೈಕೆ ಮಾಡ್ತೀವಿ, ನೀರು ಹಾಕಿದ್ರೆ ಅದು ಹೇಗೆ ಬೆಳೆಯುತ್ತೆ, ಅದೇ ತರ ಇದಕ್ಕೂ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಕೂದಲು. ಹೌದಾ? ಹಚ್ಚು ಹಚ್ಚು. ನಿಂಗೆ ಡ್ಯಾಡಿಗೆ ಹಚ್ಚಿ ಅಭ್ಯಾಸ. ನೀನು ಹಚ್ಕೋಬೇಕಲ್ಲ ನೀನು. ಅವ್ರಿಗೆ ಹಚ್ತೇ ಇಲ್ವಾ? ಅವ್ರು ಹಚ್ಕೊಂಡ್ರಲ್ಲ, ಬೆಳಿಗ್ಗೆನೆ ಹಚ್ಚಿ ಸ್ನಾನ ಮಾಡ್ಕೊಂಡ್ರು ಅವರು. ಅಲ್ಲ, ಅವ್ರಿಗೆ ಹಚ್ತಿರ್ತೀಯ ಅವಾಗ? ಅವಾಗ್ಲೇ ನಾನು ಮದುವೆ ಆಗಿಸ್ದ್ರಲ್ಲೂ ಹಚ್ತೀಯಾ? ಹಚ್ಚಿದ್ದ? ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಎಷ್ಟು ವರ್ಷ ಆಯ್ತು? 30 years. 30 years ಆಗೋಯ್ತಮ್ಮ? ನಿಜವಾಗ್ಲು? ಈಗ ಯಾವಾಗ ಗೊತ್ತಾ? 1996, 2006, 2016, 2026. ನೆಕ್ಸ್ಟ್ ಇಯರ್ ಇವು 29 ರನ್ನಿಂಗು. 29 ಕಂಪ್ಲೀಟ್ ಆಗ್ಬಿಡುತ್ತೆ ಇವಾಗ. ಅಕ್ಟೋಬರ್ ಬಂದ್ರೆ 30 years. ನೋಡ್ರ ಗೈಸ್, ಇವ್ರದ್ದು 30 ವರ್ಷ ದಾಂಪತ್ಯ ಜೀವನ ಸೂಪರ್ ಆಗಿದೆ, ಗೊತ್ತಾ? ಈಗ ನಮ್ದು ನೆಕ್ಸ್ಟ್ ಇನ್ನು 4 yearsಗೆ ಷಷ್ಠಿ ಪೂರ್ತಿ ಮಾಡ್ಕೊತಿದ್ದೀವಿ ನಾವು. ಅಂದ್ರೆ ಷಷ್ಠಿ ಪೂರ್ತಿಯಿಂದ 60 ವರ್ಷ ಶಾಂತಿ. ಓಹೋ, 60? ಇನ್ನು 30 ಅಲ್ವಮ್ಮ? ಮದುವೆ ಆಗಿ 60 ಅಂತಲ್ಲಪ್ಪ, ಡ್ಯಾಡಿಗೆ ಮದುವೆ ಆಗಿರ್ತಾರಲ್ಲ ಗಂಡಸರಿಗೆ 60 ವರ್ಷ ಆದ್ರೆ 60 ವರ್ಷ ಶಾಂತಿ ಅಂತ ಮಾಡ್ಕೋತೀವಿ. ಅವಾಗ 60 years ಮತ್ತೆ ಮರುಮದುವೆ ತರ ಮಾಡ್ತೀವಿ. ಇವಾಗ ನಾವು ಏನು ಮದುವೆ ಮಾಡ್ಕೊಂಡಿರ್ತೀವಿ ಅದು 60 ವರ್ಷ ಶಾಂತಿ. ಗಂಡುಗೆ, ಹುಡುಗನಿಗೆ 60 ವರ್ಷ ಆಗ್ಬೇಕು, ಅವಾಗ 60 ವರ್ಷ ಶಾಂತಿ. ಡ್ಯಾಡಿಗೆ 52ನಾ? ಡ್ಯಾಡಿಗೆ ಈಗ 56. 4 ವರ್ಷ ಆದ್ಮೇಲೆ ಅವರಿಗೆ 60 ವರ್ಷ ಶಾಂತಿ. 60 ವರ್ಷ ಶಾಂತಿ ಆದ್ಮೇಲೆ ಮತ್ತೆ ಇನ್ನೊಂದಿದೆ. ಇನ್ನೊಂದೇನು ಅಂದ್ರೆ ಅವ್ರಿಗೆ 70 ವರ್ಷ. 70 ವರ್ಷಕ್ಕೆ ಷಷ್ಠಿ ಪೂರ್ತಿ ಅಂತ. ಇವಾಗ ಅಜ್ಜಿ ತಾತ ಮಾಡ್ಕೊಂಡಿದ್ರು, ನಿಂಗೆಲ್ಲ ಮರ್ತೋಗಿದೆ. ಗೊತ್ತು ಗೊತ್ತಿಲ್ಲ. ಇನ್ನೊಂಚೂರು ಎಣ್ಣೆ ಹಾಕ್ಬೇಕಮ್ಮ, ನಿನ್ ಜಾಸ್ತಿ ಸಾಕು. ಒಂಥರ ರಫ್ ಅನ್ಸಿದೆ ಕೈ ನಿಂದು. ನನ್ನ ಕೈಯ ನೋಡಿ ಎಷ್ಟಿದೆ ಎಣ್ಣೆ, ಕೈಗಚ್ಚು ಆ ಥರ. ಇವಾಗ ಶಾಂತಿ ಮಾಡ್ತೀರಾ? 4 years ಆದ್ಬೇಕು. ಆಫ್ಟರ್ 4 years ನೀನು ಅಷ್ಟೊತ್ತಿಗೆ ಕೆಲಸ ಸಿಕ್ಕಿ ನೀನು ನಮಗೆ ಫಂಕ್ಷನ್ ಮಾಡಬೇಕು. ಏನಂತ ಶಾಂತಿಯಾಗಿದೆ ಅಂತ ಅಲ್ಲ, ಮರುಮದುವೆ ತರ. ಅದು 60 ವರ್ಷಕ್ಕೆ ಶಾಂತಿ ಅಂತ, ಸಂತೋಷಕ್ಕೋಸ್ಕರ ಮಾಡೋದು ಅದನ್ನೆಲ್ಲ. ಮಗರ ಶಾಂತಿ ಅದು ಇದು ಮಾಡ್ತಾರಲ್ಲ, ಆ ಥರ ದೃಷ್ಟಿ ಪರಿಹಾರ ಎಲ್ಲ ಆಗುತ್ತೆ ಅವಾಗ. ಇದೇನು ಹೇಳಮ್ಮ? ಎಲ್ಲಂದ್ರೆ ಏನು ಹೇಳಿ ನೋಡೋಣ. ಲತಾ ಲಾವಣ್ಯ. ಲಾವಣ್ಯ ಏನೋ ಹೇಳ್ತೀಯಲ್ಲಮ್ಮ? ನಾವ್ ಹಾಗೆ ಅನ್ಕೊಂಡು ಸುಮ್ಮನೆ ರೇಗಿಸಿದ್ದು ಎಲ್ಲರೂ. ಇಷ್ಟು ಪ್ರೀತಿಯಿಂದ ನಮ್ಮ ಅಮ್ಮ ಹೆಸರು ಎಲ್ಲಂತ ಹಾಕ್ಸ್ಕೊಂಡ್ರೆ, ನಮ್ಮ ಸ್ಕೂಲಲ್ಲಿ ನನ್ನ ಫ್ರೆಂಡ್ ಲಾವಣ್ಯ ಅಂತಿದ್ಲು, ಅವಳ ಹೆಸರು ಅನ್ಕೊಬಿಟ್ಟಾರ ನಮ್ಮಮ್ಮ. ಯಾಕಮ್ಮ ಹಿಂಗೆ ಅನ್ಕೋತೀಯ? ಅವಾಗ ಸುಮ್ಮನೆ ರೂಮರ್ ಮಾಡಿದ್ಲು, ನಿಮ್ಮ ಪ್ರಿನ್ಸಿಪಲ್ ಹೇಳಿದ್ದು
ನಿಮ್ ಹುಡುಗ ಜಾಸ್ತಿ ಕ್ಲೋಸ್ ಆಗಿರ್ತಾನೆ ನೋಡಿ ಅಂತ. ನಾನು ಅದೇನಾಗುತ್ತೆ ಬಿಡಿ. ಸ್ಕೂಲಲ್ಲೇ ರೂಮರ್ಸ್ ಹಬ್ಸ್ಬಿಟ್ಟಿದ್ರು ಗೈಸ್ ನನಗೆ, ಲಾವಣ್ಯ ಅನ್ನೋ ಹೊಡಿತವನೆ ಅಂತ. ನೋಡಿದ್ರೆ ಪಾಪ ಅವಾಗ ಯಾವ್ದು ನಮ್ಮ ಪ್ರಪಂಚದ ಜ್ಞಾನ ಇರ್ತದ? ಅಲ್ಲ, ಪ್ರಪಂಚದ ಜ್ಞಾನ ಇದ್ರೂ ಲವ್ ಬಗ್ಗೆ ಕಾನ್ಸೆಪ್ಟ್ಸ್ ತಲೆಯಲ್ಲಿ ಇರ್ತಾ ಸ್ಕೂಲ್ ಟೈಮಲ್ಲಿ. ಇವಾಗ ಇರ್ಬೋದು, ಬಟ್ ಅವಾಗ ಆ ಟೈಮಲ್ಲಿ ಆ ಥರ ಎಲ್ಲ ಏನೂ ಇರಲಿಲ್ಲ. ಆದ್ರೆ ಆ ಹುಡುಗಿಗೆ ಈಗ ಮದುವೆ ಆಗಿ ಒಂದು ಮಗು ಇದೆ. ಇವಾಗ ಆಗಿದೆ ನೋಡಿದ್ರಾ, ಅಷ್ಟೇ ಜೀವನ. ಆದ್ರೆ ನೋಡಿ, ಎಲ್ಲಂತ ಎಷ್ಟು ಪ್ರೀತಿಯಿಂದ ಹಾಕ್ಸ್ಕೊಂಡ್ರೆ ಈ ಥರ ಏನು ಮಾಡ್ತೀರಾ? ಥರ ಹೇಳಿದಾಗ ನನಗೆ ಏನಪ್ಪ ಇವನು ಈ ಥರ ಆಗ್ಬಿಟ್ಟ. ಅಯ್ಯೋ ದೇವ್ರ, ಇದು ಇಲ್ಲಿ ಕಾಣಿಸ್ತಿಲ್ಲ. ಇದು ಕುದುರೆ, ಇದನ್ನು ಅನ್ಬಿಡು. ಇದು ನನ್ನ ರಾಶಿ. ಇದು ಏನ್ ಗೊತ್ತಾ, ಮೇಷ ರಾಶಿ, ಅಶ್ವಿನಿ ನಕ್ಷತ್ರ ಮೇಷ ರಾಶಿ. ಅಶ್ವಿನಿ ನಕ್ಷತ್ರಕ್ಕೆ ಬಂದು ಇದೇ ಬರೋದು ಕುದುರೆನೆ. ನೋಡಿ ಗೈಸ್, ಇದು ಇದೆಯಲ್ವಾ, ಇದು ಏನಕ್ಕೆ ಹಾಕ್ಸ್ತೆ ಅಂದರೆ, ಆ ಟೈಮಲ್ಲಿ ಸಾರಥಿ ಏನೋ ರಿಲೀಸ್ ಆಗಿತ್ತು, ಅವಾಗ ಫುಲ್ಲು ಕ್ರೇಜ್. ಅದು ನಾನು ಹಾಕಿದಾಗ ಎಷ್ಟು ವರ್ಷ ಇರ್ಬೋದು ಗೆಸ್ ಮಾಡಿ? ನಾನು ಹೇಳ್ತೀನಿ, ಸೆವೆನ್ ಸ್ಟ್ಯಾಂಡರ್ಡ್ ಇದ್ದೆ ಅವಾಗ ನಾನು ಹಾಕ್ಸ್ಬೇಕಾರೆ. ಇದನ್ನ 7ನೇ ಕ್ಲಾಸಲ್ಲಿ ಹಾಕ್ಸಿದ್ದು. ಅದು ಒಂದು ಅಜ್ಜಿ ಹತ್ರ ಹಾಕ್ಸಿದ್ದು. ನೋಡಿ ಇಲ್ಲಿ ಅಜ್ಜಿ ಹತ್ರ ಹಾಕ್ಸ್ತೆ ಇದು. ಅದು ಕುದುರೆ ಹಾಕಿ ಅಂದರೆ ಸ್ವಲ್ಪ ಕತ್ತೆ ಥರ ಹಾಕ್ಬಿಟ್ಟು ಅವ್ರ ಅಜ್ಜಿ ಪಾಪ ಅವರು ಫುಲ್ ಶೇಕ್ ಆಗ್ತಾಯಿತ್ತು. ತುಂಬ ವಯಸ್ಸಾಗಿತ್ತು ಅಜ್ಜಿಗೆ. ಬಟ್ ಅವಾಗೆಲ್ಲ ಜಾತ್ರೆ, ಅದು ನಮ್ಮ ಯಲಹಂಕ ಜಾತ್ರೆ, ಸಂತೆಗೆ ಹೋದಾಗ ಹಾಕ್ಸಿದ್ದು ಇದೊಂದು, ಆಮೇಲೆ ಎಲ್ಲೊಂದು, 2 ಹಾಕ್ಸಿದ್ದು. ರೆಡಿ, ನಮ್ಮಪ್ಪ ಪೂಜೆ ಎಲ್ಲ ಮಾಡಿದ್ದಾರೆ. ನಾನು ಇನ್ನೂ ರೆಡಿನೇ ಆಗಿಲ್ಲ, ರೆಡಿ ಆಗಬೇಕು. ಲೈಟಿಂಗ್ ಎಲ್ಲ ಹಾಕ್ಬಿಟ್ಟವ್ರೆ ನಮ್ಮಪ್ಪ ಇಲ್ಲಿ. ಬಾ ಊಟನೂ ಕೂಡ ಬೊಂಬಾಟಾಗಿ ರೆಡಿ ಮಾಡಿದ್ದಾರೆ ನಮ್ಮಮ್ಮ. ಎಲ್ಲ ತಂದು ಇಟ್ಬಿಟ್ಟಿದ್ದಾರೆ. ಬೀನ್ಸು, ಪಲ್ಯ, ಅದು ಇದು ಅಂತ ಎಲ್ಲ ಮಾಡ್ಬಿಡೋರು. ಅಲ್ಲಿ ಅಡುಗೆ ಮನೆಗೆ ಬಂದು ಎಲ್ಲ ಹಿಂಗೆ ತೋರಿಸ್ಬಿಡ್ತೀನಿ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರು. ಹಬ್ಬ ನೋಡಿದ್ರಾ ನಮ್ಮಮ್ಮ ಹೆಂಗೆ ಅಂತ? ಯಾಕೆಂದ್ರೆ ನೀನು ಅಲ್ಲಿ ಬಂದ್ಬಿಡ್ತಿಲ್ಲ, ನಾನು ಅದು ಇದು ಇಟ್ಕೊಂಡ್ಬಿಟ್ಟಿರ್ತೀನಿ, ಹರಡ್ಬಿಟ್ಟಿರ್ತೀನಿ. ಅದಕ್ಕೆ ಪಾಯಸ, ಪಾಯಸ, ಕೋಸಂಬರಿ, ಇದು ಹೆಸರುಬೇಳೆ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ, ಎಲ್ಲ ಸೇಮ್ ಹೆಸರು ಹೇಳ್ತಿಯಲ್ಲ. ಕೋಸಂಬರಿ ಅನ್ಕೊಂಡು ಕಾಯಿ ತುರಿದು ಹಾಕ್ಬೇಕಷ್ಟೇ. ಕಾಯಿ ತುರಿದು ಹಾಕ್ಬಿಟ್ರೆ ಎಲ್ಲ ಆಯ್ತು. ನಾನು ಸ್ವಲ್ಪ ಸ್ನಾನ ಮಾಡಬೇಕು. ಎಣ್ಣೆ ಕಾರ್ಯಕ್ರಮ ಎಲ್ಲ ಮುಗಿತಲ್ಲ, ಈಗ ಸ್ನಾನ ಮಾಡ್ಕೊಂಡು ಮತ್ತೆ ಸಿಗ್ತೀವಿ. ಈಗ ಫ್ರೆಶ್ ಅಪ್ ಆಗಿ ಎಲ್ಲ ಸ್ನಾನ ಆಯಿತು. ನಮ್ಮ ಕಾಸ್ಟ್ಯೂಮ್ ಕೂಡ ರೆಡಿ ಆಯಿತು ಪೂಜೆ ಮಾಡೋದಕ್ಕೆ. ಬನ್ನಿ, ಲೇಟ್ ಮಾಡೋದು ಬೇಡ, ಪೂಜೆ ಮಾಡೋಣ ಫಸ್ಟು. ದೇವರಿಗೆ ಹೊಸ ವರ್ಷದ ದಿನ ಪೂಜೆ ಮಾಡೋಣ. ಅಮ್ಮ ಕೂಡ ರೆಡಿ ಆಗಿದ್ದಾರೆ. ಇಲ್ಲಿ ನೀಟಾಗಿ ಸ್ಯಾರಿ ಎಲ್ಲ ಉಟ್ಕೊಂಡು. ಎಲ್ಲರಿಗೂ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ನೋಡ್ತಿರೋ ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನೋಡಿ, ಹೊಸ ವರ್ಷದ ದಿನ ಬೇವು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡಿ ಮಕ್ಕಳಿಗೆಲ್ಲ ಒಳ್ಳೆ ಪಾಠ ಕಲಿಸು. ಹಿಂದೆ ಹೋಗಿದ್ದೆಲ್ಲ ಕಹಿ, ಮುಂದೆ ಬರೋದೆಲ್ಲ ಸಿಹಿ ಅಂತ ಹೇಳಿ ತಗೋಬೇಕು. ನಾನು ಕೊಟ್ಟಿದ್ದೇನು ಮಾಡಿದೆ? ಇಲ್ಲಿ ಇಟ್ಕೊಂಡಿದ್ದೀನಿ, ಇನ್ನೂ ತಿದ್ದಿಲ್ಲ. ಸದ್ಯ ನಾನು ಒಳಗಾಕ್ಬಿಟ್ಟೆ ಅನ್ಕೊಂಡೆ ನಾನು. ಇಲ್ಲ, ಹಿಂದೆ ಹೋಗಿದ್ದೆಲ್ಲ ಕಹಿ, ಮುಂದೆ ಬರೋದೆಲ್ಲ ಸಿಹಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಒಳ್ಳೇದು ಮಾತಾಡಿ. ಕಹಿ ಇದೆ ಹಾಗೆ ನುಂಗ್ಬಿಡ್ಬೇಕಷ್ಟೇ. ಅದು ಅದೇ ಥರನೇ ಜೀವನದಲ್ಲಿ ಕಹಿ ಸಿಹಿ ಎರಡೂ ಬರುತ್ತೆ. ಎರಡನ್ನೂ ಒಂದೇ ರೀತಿ ಸ್ವೀಕರಿಸಬೇಕು ಅಂತ ಅರ್ಥ. ಇನ್ನೊಂದ್ಸರಿ ಕೊಡ್ತೀನಿ ನಾನು. ಆಗಲ್ಲ, ನಿನಗೆ ಜಾಸ್ತಿ ಕಹಿನೇ ಕೊಟ್ಟಿದ್ದೀನಲ್ಲ ನಾನು. ಜಾಸ್ತಿ ಕಹಿ ಕೊಟ್ಬಿಟ್ಟಿದ್ಯಾ? ಸ್ವಲ್ಪ ಸಿಹಿ ಕೊಡ್ಲಾ? ಇದು ನಾನು ನಿನ್ಗೆ ಕೊಟ್ಟಿದ್ದು, ನನಗೆ ಕೊಡಬಾರ್ದು ವಾಪಸ್. ನಿಂಗೆ ಯಾವ್ದು ಬೇಕೋ ತಗೋ. ಸಮಸ್ತ ನೋಡ್ತಿರೋ ಎಲ್ಲ ಜನಗಳಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನೇ ಮಾತಾಡಿ, ನೀವೇನೋ ಅಂದ್ಕೊಂಡಿದ್ದೀರೋ ಕೆಲಸಗಳು ಎಲ್ಲ ಈ ವರ್ಷ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೇಳಿ. ಎಲ್ಲರಿಗೂ ಯಾವ ನಮ್ಮ ಸಂವತ್ಸರ ಹೇಳೋಣ ಅಂತ ಏನು ಬರ್ತದೆ ಅದು ಹೇಳ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ನಿಮ್ಮ ಜೀವನದಲ್ಲಿ ಸಿಹಿ ಕಹಿ ಏನೇ ಇದ್ರೂ ಒಂದೇ ರೀತಿ ಸ್ವೀಕರಿಸಿ ಮುಂದೆ ಬನ್ನಿ ಅಂತ. ಆಲ್ ದ ಬೆಸ್ಟ್. ಯುಗಾದಿ. ನೀವು ಮಾಡೋ ಒಳ್ಳೆ ಕೆಲಸಗಳೆಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಕೇಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ಲವ್ ಯು ಆಲ್ ಗೈಸ್. ವಿಡಿಯೋ ಮಾಡೋಕ್ಕೆ ಮಾಡಿ ಮೇಲೆ ಬಂದರೆ ವಿಪರೀತ ಬಿಸಿಲು ಗೈಸ್. ನೋಡಿ ಯಪ್ಪ, ಈ ಬಿಸಿಲಿಗೆ ಇರೋಕ್ಕಾದ್ರೂ ಆಗ್ತದ ಮನುಷ್ಯ ಅಂತೀನಿ. ಎಷ್ಟು ಡಿಗ್ರಿ ಇದೆ. ನಮ್ಮ ನೋಡಿ ಹೆಂಗೆ ಕೂತಾರ ಪಾಪ ಇಲ್ಲಿ. ನೋಡಿದ್ರಾ ಎಷ್ಟು ಎಫರ್ಟ್ಸು ವಿಡಿಯೋ ಪಾಪ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿಕೊಡ್ತಾರೆ ನನಗೆ ಗೊತ್ತಾ.
ಆದರೆ ನನಗೆ ಯಾರೂ ಲೈಕೇ ಮಾಡಲ್ಲ. ನಮ್ಮಮ್ಮ ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ನಾನು ಇಷ್ಟು ಕಷ್ಟಪಟ್ಟು ಆ್ಯಕ್ಟ್ ಮಾಡ್ತೀನಿ. ಬಟ್ ಇತ್ತೀಚೆಗೆ ಜಾಸ್ತಿ ರೀಲ್ಸ್ ಮಾಡ್ತಾಯಿಲ್ಲ. ಅದೇ ಯಾಕೋ ಒಂಥರ ಮಾಡ್ಬೇಕು ಇನ್ಮೇಲೆ. ನೋಡೋಕ್ಕಾಗಲ್ಲ, ಆದರೂ ಕಷ್ಟಪಟ್ಟು ವಿಡಿಯೋ ಮಾಡಿಕೊಡ್ತಾರೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನಮ್ಮ ಪಾಪ ನೈಟಿ ಹಾಕ್ಕೊಂಡು ಬೆಡ್ಶೀಟ್ ಹಾಕ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟು ನನಗೆ ವಿಡಿಯೋಸ್ ಮಾಡಿಕೊಡ್ತಾರೆ, ಎಷ್ಟು ಪ್ರೀತಿಯಿಂದ. ಬಿಡಿ ಮಾಡಲಿ ಹೋಗಲಿ, ನನಗೆ ಮಾಡಿದೆ ಇನ್ನು ಯಾರಿಗೆ ಮಾಡ್ತಾರಲ್ವಾ ಅಲ್ವಮ್ಮ? ಹಾಂ, ಫುಲ್ ಟ್ಯಾನ್ ಆಗಿಬಿಡ್ತೀನಿ. ಯುಗಾದಿ ಹಬ್ಬದ ದಿನ ನನಗೆ ವಿಡಿಯೋ ಮಾಡ್ಕೊಡ್ತಾರೆ ಅಂದರೆ ಪ್ರತಿ ದಿನ ವರ್ಷ ಪೂರ್ತಿ ನನಗೆ ಇನ್ಮೇಲೆ ವಿಡಿಯೋ ಮಾಡ್ಕೊಡ್ತೀನಿ. ಹೌದು ಹೌದು ಹೌದು. ನೋಡಿ ಹೇಗೆ ಆಗ್ತಾ ಇದ್ದಾನೆ ಅಂತ ಲಾಗಲ್ಲಿ ತೋರಿಸ್ಬಿಟ್ಟು ಏನು ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾನೆ ಡೈಲಿ ಮಾಡ್ಕೊಡು ಅಂತ. ನಾನೇ ಮಾಡಲ್ಲ ಬಿಡಮ್ಮ, ನೀನು ಮಾಡಿಕೊಟ್ರು ನಾನೇ ಸರಿ ಏನೂ ಮಾಡ್ತಾ ಇಲ್ಲ ವಯಸ್ಸು. ನಾನೇ ಥರ ಯಾಕೋ ಜಾಸ್ತಿ ಮಾಡೋಕ್ಕೆ ಮನ್ಸಿಲ್ಲ, ಯಾಕೋ ಸಿಕ್ಕಾಬಡೆ ಬೇಜಾರಾಗ್ಬಿಟ್ಟಿದೆ. ಈ ಸೈಡು ವ್ಲಾಗ್ಸು ಸರಿ ಇಲ್ಲ, ವೀಡಿಯೋಸ್ ಮಾಡ್ತಾಯಿಲ್ಲ, ಅದು ಇಲ್ಲ ಇದು ಇಲ್ಲ, ಏನೋ ಸ್ವಲ್ಪ ವರ್ಕು ಅದು ಇದು ಅಂದ್ಕೊಂಡು ಬಿಡಿ ಹೋಗ್ಲಿ. ನನ್ನ ಬಗ್ಗೆ ಯಾರು ತಲೆಗೆಡ್ಸ್ಕೊಡಲ್ಲ, ತಲೆಗೆಡ್ಸ್ಕೊಬೇಡಿ. ಅವ್ರ 108 ಇರುತ್ತೆ, ಯಾರ ಬಗ್ಗೆನೂ ಯಾರಿಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾರೆ ಅಷ್ಟೇ. ಹೌದು, ಅಷ್ಟೇ 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 ಬೇಕು. ಅಷ್ಟೇ ನೋಡಿ ನೀವು ಪ್ರೀತಿ ಕೊಟ್ಟರೆ ಅದೇ ನನಗೆ ಸಂತೋಷ. ಈ ಇಷ್ಟಪಟ್ಟು ಲೈಕ್ ಮಾಡಿದ್ರೆ ಅದೇ ಸಂತೋಷ, ಪ್ರೀತಿಸಿದ್ರೆ ಅಷ್ಟೇ ಸಂತೋಷ, ಅಷ್ಟೇ ಖುಷಿ ಆಗುತ್ತೆ ನನಗೆ. ಸೊ ಅದಕ್ಕೆ ಹಿಂಗೆ ಇಲ್ಲೇ ವೀಡಿಯೋಸ್ ಮಾಡ್ತಾಯಿದ್ದೆ. ಯಾವ್ದಾದ್ರು ಒಂದು ರೀಲ್ಸ್ ಮಾಡೋಣ, ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ. ಅದಕ್ಕೆ ವರ್ಷದ ಸ್ಟಾರ್ಟಿಂಗಲ್ಲಿ ಒಂದು ಯಾವ್ದಾದ್ರು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಕನ್ನಡ ಹಾಡು ಹುಡುಕ್ತಾ ಇದ್ದೆ. ಅಮ್ಮ ನೋಡಿ ಆಗ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಬಂದ್ಬಿಟ್ಟಿದ್ದಾರೆ. ಅದು ಇವ್ರಿಗೆ ಈ ಬಿಸಿಲಲ್ಲಿ ಆಗಲ್ವಂತೆ. ನಾನೊಂದು ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ, ಬಟ್ ಅವ್ರು ಮಾಡಲ್ಲಂತೆ. ಈಗ ಬರಲ್ಲಪ್ಪ, 4 o'clock ಮೇಲೆ ಬರೋಣ. ಇಷ್ಟು ಬಿಸಿಲಲ್ಲಿ ಇರಬಾರ್ದಂತೆ. ಅದಕ್ಕೋಸ್ಕರ ಇನ್ನೊಂದು 2-3 ಫೋಟೋಸ್ ತಗೊಂಡು ಹೋಗೋಣ. ಈಗ ಹಬ್ಬ ಎಲ್ಲ ಮುಗೀತು. ನಾಳೆ ವರುಣ್ ಬರ್ತಡೇ, ಸೊ ಅದಕ್ಕೆ ಒಂದು ವಿಶ್ ಮಾಡೋಣ ಅಂತ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗುವ. ಹ್ಯಾಪಿ ಬರ್ಡೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಮುಂದೆ ಹೇಳ್ರ 24 years ನಂಗೆ ಚಪ್ಪಾಳೆ 24 years. Happy birthday to you. Happy birthday to you. ಹುಷಾರಿಗೆ ಒಟ್ಟು ಹಬ್ಬದ ಶುಭಾಶಯಗಳು. ಬರ್ರಿ ಓಟ್ ಪತ್ಯಾ ಟಾಟಾ.